ನೋಡಿದಂತ ನೋಟವನ್ನ ಇಟ್ಟು ಬರಿಗೈಯಲ್ಲಿ ಮನೆಗೆ ಪ್ರವೇಶ. 7ರ ಮುಂದೆ 9. ಮುಂದಿನ ಪಂದ್ಯ ಬಲಿಷ್ಠವಾಗಿದೆ. ಟಾರ್ಪಡೋಸ್ ಖಾನ ವಿರುದ್ಧವಾಗಿದೆ NM ಸ್ಕೈವಾಕ್ ತಂಡಗಳ ಮಧ್ಯೆ. ಜಬ್ಬಾರ್ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಅವ್ರ దగ్గర ಮಾದರಿಯುತ್ತ ಇನ್ನಿಂಗ್ಸ್ನ 5ನೇ 6ನೇ ಓವರ್ ಚಾಲ್ತಿ. ಪ್ರಥಮ ಅಂತಿಮ ಚೆಂಡು ಅಡ್ಡ ಚೆಂಡು +1. 2 ಓಟಗಳ ಸೇರ್ಪಡೆ ದುಬಾರಿ ಆಗ್ತದೆ. ಜಬ್ಬಾರ್ ತಪ್ಪನ್ನು ಮಾಡುತ್ತಿದ್ದೀರಾ. ಅತಿರಿಕ್ತ ಓಟವನ್ನು ನಿಯಂತ್ರಿಸಲೇಬೇಕಾಗಿತ್ತು. 2 ಓಟವನ್ನು ಬಿಟ್ಟುಕೊಟ್ಟಿದ್ದೀರಾ. 2 ಓಟದೊಂದಿಗೆ 7 ಚೆಂಡು ಬಾಕಿ. ಸಮಯ ಮುಕ್ತಾಯವಾಗಿದೆ. 1 ಕ್ಷೇತ್ರಪಾಲಕ 38 ಸರ್ಕಲ್ ಒಳಗಡೆ 7ಕ್ಕೆ 7. ಯಾರಿಗೆ ಸೋಲು, ಯಾರಿಗೆ ಗೆಲುವು, ಯಾರು ಮುಂದಿನ ಪಂದ್ಯದಲ್ಲಿ, ಯಾರು ಮನೆಯಲ್ಲಿ, ಯಾರು ಮೈದಾನದಲ್ಲಿ. ಇದು BMR ಟ್ರೋಫಿ 2024ರ ಕೊನೆಯ 1 ದಿನ ಮಾತ್ರ ನಾಳೆ ಬಾಕಿ ಇದೆ. ಆದಿತ್ಯವಾರದ ಟಿಕೆಟ್ ಅನ್ನು ಪಡೆಯುವ ತಂಡ ಯಾವುದು? ಟಾರ್ಪಡೋಸ್ ಖಾನ ವಿರುದ್ಧವಾಗಿದೆ NM ಸ್ಕೈವಾಕ್ ತಂಡಗಳ ಮಧ್ಯೆ. 7 ಚೆಂಡು ಬಾಕಿ ಇದೆ. 7 ಓಟ ಬೇಕಾಗಿದೆ. ಕ್ಷೇತ್ರಪಾಲಕರ ನಿರಾಸೆಯನ್ನ ಪಡ್ಕೊಳ್ಬೇಡಿ. 60% ದಾಂಡುಗಾರರು, 40% ಕ್ಷೇತ್ರಪಾಲಕರು. 7ರ ಮುಂದೆ 7 ತನ್ನದಾದ ಶೈಲಿಯ ಓವರಿನ ಅಂತಿಮ ಚೆಂಡನ್ನು ಸೇಬೇಕಾಗಿದೆ. ಎಸಗಾರಿಕೆ ಭಾಗದಲ್ಲಿ ಜಬ್ಬಾರ್ ದಂಡನ್ನು ತಿರುಗಿಸುವ ಪ್ರಯತ್ನ. ಸೊಗಸಾದ ದಾಂಡುಗಾರಿಕೆ. ಚೆಂಡಿನಿಂದ ಕ್ಷೇತ್ರಪಾಲಕ. ಎಂಡ್ ಆಫ್ ದಿ ಓವರ್ ನಂಬರ್ 6 ಓವರಿನ ಮುಕ್ತಾಯ. ಗಳಿಸಿದ್ದು ಒಟ್ಟು ಮೊತ್ತ 48. ವಿಜಯಕ್ಕಾಗಿ ಬೇಕಾಗಿದೆ 6ಕ್ಕೆ 6. ಇಲ್ಲಿಂದ ಪಂದ್ಯವನ್ನು ಗೆಲ್ಲುವವರು ಯಾರು, ಇಲ್ಲಿಂದ ಪಂದ್ಯವನ್ನು ಸೋಲುವವರು ಯಾರು ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಉತ್ತರ ಬರಲಿಕ್ಕಿದೆ. ಮುಂದಿನ ಪಂದ್ಯವನ್ನು ಆಡುವವರು ಯಾರು? ಆರು ಚೆಂಡು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 6 ಓಟ. ಅವಳೇನು ಪರವಾಗಿಲ್ಲ, ಅವಾಗ ನಗುತ್ತಾಳೆ. ಅವಳೇನು ಪರವಾಗಿಲ್ಲ, ಅವಾಗ ನಗುತ್ತಾಳೆ. ಅವಳ ತಮ್ಮನೇ ಸರಿ ಇಲ್ಲ, ಯಾವಾಗಲೂ ಅಣ್ಣ ಅಂತಾಳೆ. 6ರ ಮುಂದೆ 6. ಪಂದ್ಯವನ್ನು ಗೆಲ್ಲುವವರು ಯಾರು? ಕೊನೆಯವರನ್ನು ಎಸೆಯಲು ಎಸಗಾರಿಕೆ ಭಾಗದಲ್ಲಿ ಇಮ್ರಾನ್ನ ಕೈಯಲ್ಲಿ ಚೆಂಡಾದರೆ, ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಸಮಯ, ಸಂದರ್ಭ, ಮಾಲಕ ಎಲ್ಲವನ್ನು ದಾಡಬೇಕಾಗಿದೆ. ಕಾರಣ ಗೆದ್ದರೆ ಮಾತ್ರ ಅವಕಾಶ, ಸೋತರೆ ಟೂರ್ನಿಯನ್ನು ಬಿಟ್ಟು ಹೊರಗೆಯಲ್ಲಿ ಮನೆಗೆ ಪ್ರವೇಶ. ಶರೀಫ್ ಬಂಟ್ವಾಳ ಎಲ್ಲಿದ್ದರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ತಮಗಾಗಿ ಈ ತನ್ವೀರ್ ಕುದ್ರೋಳಿ ಅವರು ಕಾಯ್ತಿದ್ದಾರೆ. ಕಳೆದ 4 ದಿನಗಳಿಂದ ತನ್ವೀರ್ ಕುದ್ರೋಳಿ ಮಾಡುವಂಥ ಕೆಲಸ ಒಂದೇ. ಯಾರಾದರೂ ಮಿಸ್ ಮಾಡಿದರೆ ದಯವಿಟ್ಟು ಅದನ್ನು ಬಂದು ನಮಗೆ ತಿಳಿಸ್ಕೊಡ್ತೇವೆ. ತನ್ವೀರ್ ಕುದ್ರೋಳಿ ಅವರಿಗೆ ಚಪ್ಪಾಳೆ ಕೊಡಿ. ತನ್ವೀರ್ ಕುದ್ರೋಳಿ ಅವರಿಗೆ 6 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 6 ಓಟದ ಅವಶ್ಯಕತೆ. ಇಮ್ರಾನ್ ಕೈಯಲ್ಲಿ ಚೆಂಡು ಎದುರಿಸಿ ಆಡುವಂಥ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ಪ್ರಮೋದ್ ಓರ್ವ ಅನುಭವಿ ಆಟಗಾರ. ಎಡನ್ ಕೃಷ್ಣಾಪುರ ಬಲಿಷ್ಠವಾಗಿದೆ. ಎಕ್ಟ್ರಾಸ್ ಕೃಷ್ಣಾಪುರ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರ್ತಾ ಇದೆ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮಾದರಿಯಲ್ಲಿ ಜನಜಂಗುಳಿ ತುಂಬಿ ತುಳುಕ್ತಾ ಇದೆ. ಪ್ರಥಮ ಚೆಂಡು ನೇರ ಗಾಳಿಯಲ್ಲಿದೆ. ಇದರ ಮಧ್ಯೆ ಕ್ಷೇತ್ರಪಾಲಕ ಪ್ರಯತ್ನವನ್ನಿಟ್ಟಿದ್ರು. 2 ಕ್ಷೇತ್ರಪಾಲಕರ ರಚನೆ. ಇಲ್ಲಿ ಒಂಟಿ ಓಟವನ್ನು ಗಳಿಸ್ತಾ ಇದೆ. ಒಂದರೊಂದಿಗೆ ತಂಡದ ಒಟ್ಟು ಮೊತ್ತ ಗಳಿಕೆಯಲ್ಲಿ 2 ಓಟವನ್ನು ಗಳಿಸ್ತಾ ಇದೆ. 2 ಓಟದೊಂದಿಗೆ ತಂಡದ ಖಾತೆಯಲ್ಲಿ ಎಡನ್ ಕೃಷ್ಣಾಪುರ ತಂಡ 50ಕ್ಕೆ 3 ಎನ್ನುವ ಸ್ಥಿತಿಯಲ್ಲಿದೆ. 5 ಚೆಂಡು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 4 ಓಟದ ಅವಶ್ಯಕತೆ. ಇಮ್ರಾನ್ 1 ಚೆಂಡು ಚುಕ್ಕಿಯಾಗಿಸಬಹುದೇ?
ದಾಂಡುಗಾರನನ್ನು ಕಟ್ಟಿಕೊಳ್ಳಬಹುದೇ? ದಾಂಡುಗಾರ ಸಮಯವನ್ನು ಅರಿತು ಒಂದೊಂದು ಓಟವನ್ನು ಗಳಿಸಬಹುದೇ? 4ರ ಮುಂದೆ 5ರ ಮುಂದೆ 4 ಓಟ ಬೇಕಾಗಿದೆ. ಮೈದಾನವನ್ನು ಬಿಟ್ಟು ಕದಲಬೇಡಿ ಇಮ್ರಾನ್. ಒಬ್ಬರಿನ ದ್ವಿತೀಯ ಚೆಂಡು ಸೊಗಸಾಗಿದ್ದು. ಇದು ಕ್ರಿಕೆಟ್. ಇಲ್ಲಿ ತೃತೀಯ ತೀರ್ಪುಗಾರ ಮೊರೆಯನ್ನು ಹೋಗ್ತಾ ಇದ್ದಾರೆ. ತೃತೀಯ ತೀರ್ಪುಗಾರರು ಕ್ಷೇತ್ರ ಪಾಲಕರಿಗೆ ಸಂತೋಷವನ್ನು ಕೊಡಬಹುದೇ? ದಾಂಡುಗಾರರಿಗೆ ಸಂತೋಷವನ್ನು ಕೊಡಬಹುದೇ? ಯಾರು ಮೇಲುಗೈ, ಯಾರು ಕೀಲುಗೈ? 4 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 4 ಓಟ. ಅಬ್ಬೊಬ್ಬ ಜನಸಾಗರ ತುಂಬಿ ತುಳುಕ್ತಾ ಇದೆ. BMR ಟ್ರೋಫಿ 2024ರ 4ನೇ ದಿನದ ಔಟ್ ಎಂಬ ಘೋಷಣೆ ಉತ್ತರಿಯನ್ನು ಬಿಟ್ಟುಕೊಡ್ತಾ ಇದೆ. 4 ಚೆಂಡು ಬಾಕಿ. ಎಡನ್ ಕೃಷ್ಣಾಪುರ ತಂಡದ ತೃತೀಯ ಉತ್ತರಿ ಆಘಾತ. 4ರ ಮುಂದೆ ಬೇಕಾಗಿದೆ 4 ಓಟದ ಅವಶ್ಯಕತೆ. ನಾಲ್ಕು ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 4 ಓಟದ ಅವಶ್ಯಕತೆ ಇದೆ. ಪಂದ್ಯ ಸಮಬಲಗೊಂಡರೆ ಅದೃಷ್ಟದ ನಾಣ್ಯ ಚಿಮ್ಮಿಗೆ ನಡೆಯಲಿಕ್ಕಿದೆ. ಒಬ್ಬರಿನ ತೃತೀಯ ಎಸೆತವನ್ನ ಇಮ್ರಾನ್ ಎದುರಿಸಿ ಆಡುವಂತ ಆಟಗಾರ ಹೊಸ ಆಟಗಾರ ಆಕಾಶ್. ಪ್ರಮೋದ್ ಸ್ಟ್ರೈಕ್ ತುದಿಯಲ್ಲಿ ಸೊಗಸಾಗಿತ್ತು ದಾಳಿ. ಇದು ಅಡ್ಡ ಚೆಂಡು. ರಿವ್ಯೂ ಅನ್ನು ಪಡೆಯುತ್ತಾ ಇದ್ದಾರೆ. ತೃತೀಯ ತೀರ್ಪುಗಾರರ ಮೊರೆಯನ್ನು ಹೋಗ್ತಾ ಇದ್ದಾರೆ. ಅಡ್ಡ ಚೆಂಡು ಆನ್ ಫೀಲ್ಡ್ ಆಂಪರ್ ಶಂಶೀರ್ ಕಾಟಿಬಲ್ ಅಡ್ಡ ಚೆಂಡನ್ನು ಕೊಟ್ಟಿದ್ರು. ತೃತೀಯ ತೀರ್ಪುಗಾರರು ಪ್ರದೀಪ್ ನಮ್ಮೊಂದಿಗಿದ್ದಾರೆ. ಯಾವ ತೀರ್ಮಾನವನ್ನು ಕೊಡಬಹುದು ಕಾದು ನೋಡಬೇಕಾಗಿದೆ. ಚೆಂಡು ಚುಕ್ಕಿ ಆಗ್ತಾ ಇದೆ. ಎಕ್ಸ್ಟ್ರಾಸ್ ಕೃಷ್ಣಾಪುರ ತಂಡಕ್ಕೆ ಸಂತಸ ಬರ್ತಾ ಇದೆ. 3 ಚೆಂಡು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 4 ಓಟದ ಅವಶ್ಯಕತೆ. ನಿನ್ನೆ ಮುಗಿದಿದೆ. ಇಂದು ನಮಗಿದೆ ಅವಕಾಶ, ಪ್ರತಿಯೊಬ್ಬರಿಗಿದೆ. ಇದು ಕ್ರಿಕೆಟ್. ಯಾವ ಕ್ಷಣದಲ್ಲೂ ಕೂಡ ತಿರುಗಬಹುದು. 4 ಚೆಂಡು ಬಾಕಿ ಇದೆ. 3 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 4 ಓಟ. ದಾಂಡುಗಾರ ಸಮಯ, ಸಂದರ್ಭ, ಆಲೋಚನೆ, ವಿಶ್ವಾಸ, ಪ್ರೀತಿ ಎಲ್ಲವನ್ನಿಟ್ಟಾಡಬೇಕಾಗಿದೆ. ಕಾರಣ ಗೆದ್ದರೆ ಮಾತ್ರ ಅವಕಾಶ, ಸೋತರೆ ಈ ಮೈದಾನವನ್ನ ಬಿಟ್ಟು ಬರೆಯುತ್ತವರೆಗೆ ಪ್ರವೇಶ. ದಾಳಿಗಾರಿಕೆ ಭಾಗದಲ್ಲಿ ಮತ್ತೆ ಇಮ್ರಾನ್ ರೈಟ್ ಆರ್ಮ್ ಮೆರವಣಿಗೆ ಮಾದರಿಯಲ್ಲಿ ತೀರ್ಪುಗಾರನ ಬಿಟ್ಟು ಶಂಶೀರ್ ಕಾಟಿಪುಲ್ಲ ತೀರ್ಪುಗಾರಿಕೆ ಭಾಗದಲ್ಲಿ. ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಪ್ರಮೋದನ ಕೈಯಲ್ಲಿ ದಂಡು. 4ರ ಮುಂದೆ 3 ತನ್ನದಾದ ಶೈಲಿ ದಾಳಿಗಾರಿಕೆ. ಭೂಮಿ ದಾಯಿಗೆ ಪಡೆಯುತ್ತಾ ತೀರ್ಪುಗಾರನ ಬಿಟ್ಟು ಮತ್ತೆ ಸೊಗಸಾದ ಹೊಡೆತ. ಚೆಂಡಿನಿಂದ ಕ್ಷೇತ್ರಪಾಲಕ ಅನೀಸ್. 1 ಸುಲಭ. 2ನೇ ಓಟಕ್ಕಾಗಿ ಪ್ರಯತ್ನ. 2 ಓಟಗಳ ಸೇರ್ಪಡೆ. 2 ಚೆಂಡು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 2 ಓಟ. 2ಕ್ಕೆ 2. ಇಲ್ಲಿಂದ ಹೊರಡುವವರು ಯಾರು? ಇಲ್ಲಿ ಆಡುವವರು ಯಾರು? 2 ಚೆಂಡು ಬಾಕಿ ಇದೆ. ಎಲ್ಲರ ಕಣ್ಣು ಮೈದಾನದಲ್ಲಿದೆ. ಕಾರಣ ಏನು? ಇದು BMR ಕೃಷ್ಣಾಪುರದ ಮಣ್ಣು ಸಾಕ್ಷಿ ಆಗ್ತಾ ಇದೆ. ಅದ್ದೂರಿಯಾಗಿರತಕ್ಕಂಥ ಪಂದ್ಯಾಟ. ಅಂಡರ್ ಆರ್ಮ್ ಕ್ರಿಕೆಟ್. ಎಷ್ಟೊಂದು ಜನಸಾಗರ ತುಂಬಿ ತುಳುಕುತ್ತಿದೆ. 2 ಚೆಂಡು ಬಾಕಿ ಇದೆ. 2 ಓಟ ಬೇಕಾಗಿದೆ. ಇಮ್ರಾನ್ನ ಕೈಯಲ್ಲಿ ಚೆಂಡು. ಎದುರಿಸಿ ಆಡುವಂತ ಆಟಗಾರ ಎಡನ್ ಕೃಷ್ಣಾಪುರ ತಂಡದ ಸವ್ಯಸಾಚಿ ಆಟಗಾರ. ಸಮಯ, ಸಂದರ್ಭ ಎಲ್ಲವನ್ನು ಅರಿತಾಡಬೇಕಾಗಿದೆ. ಇಮ್ರಾನ್ ಹೀರೋ ಆಗಬಹುದೇ? ಪ್ರಮೋದ್ ಹೀರೋ ಆಗಬಹುದೇ? ಇಮ್ರಾನ್ ವಿಲನವಾಗಬಹುದೇ? ಇಮ್ರಾನ್ ಹೀರೋ ಆಗಬಹುದೇ? ಪ್ರಶ್ನಾರ್ಥಕವಾಗಿದೆ. 2 ಎಸೆತ ಬಾಕಿ. ವಿಜಯಕ್ಕಾಗಿ 2 ಓಟ ಬೇಕಾಗಿದೆ. ಮತ್ತೆ ಇಮ್ರಾನ್ ಓವರಿನ 5ನೇ ಎಸೆತವನ್ನ
ಎದುರಿಸಿ ಆಡುವಂತ ಆಟಗಾರ ಪ್ರಮೋದ್ ರವರಿಗೆ ರೈಟ್ ಆರ್ಮ್ ಎರೌಂಡ್ ದ ಗೆಟ್ ಮಾದರಿಯಲ್ಲಿ ಒಂದು ಚೆಂಡು ಚುಕ್ಕಿಯಾಗಬಹುದೇ, ಒಂದು ಓಟವನ್ನು ಗಳಿಸಬಹುದೇ. ಒವರಿನ 5ನೇ ಸತವನ್ನ ಸೊಗಸಾದ ದಾಳಿಗಾರಿಕೆ, ಇದರ ಮಧ್ಯೆ ಶ್ರೇಷ್ಠ ಮಟ್ಟದ ಹೊಡೆತ, 2ನೇ ಓಟಕ್ಕಾಗಿ ಪ್ರಯತ್ನ. ಇದರೊಂದಿಗೆ ಇಡನ್ ಕೃಷ್ಣಾಪುರ ತಂಡ ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳು. ಮುಂದಿನ ವೀಕ್ಷಕ ಇವರನ್ನು ಕೊಠಡಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ವೀಕ್ಷಕನ ಕೊಠಡಿಗೆ ಸಮೀರ್ ಮಲರ, ತಾರ್ಪುರಸ್ ಕಾಣ್ತಂಡದ ಬಶೀರ್, ತಾರ್ಪುರಸ್ ಕಾಣ್ತಂಡದ ಮ್ಯಾನೇಜರ್ ಆಗಿರ್ತಕ್ಕಂಥ ಬಶೀರ್, ದಯವಿಟ್ಟು ತಮ್ಮ ಆಟಗಾರರನ್ನು ಕೂಡಿಕೊಳ್ಳಿ. ಅದೇ ರೀತಿ ಮುಂದಿನ ವೀಕ್ಷಕನ ಕೊಠಡಿಗೆ ಹುಸೇನ್ ಅಮೆಮಾರ್ ಮಿಸ್ ಆಗಿದೆ, ದಯವಿಟ್ಟು ವೇದಿಕೆ ಬನ್ನಿ.